ಈಗ ನಾನು ಕೊಡ್ತಿರೋದು ಹೊಸದಾಗಿ ದುಡ್ಡು ಖರ್ಚು ಮಾಡಿ ತಂದಿರೋ ಉಡುಗೊರೆ ಅಲ್ಲ. ಮತ್ತೆ ಇದನ್ನು ಬೇಡ ಅನ್ನಲ್ಲ ತಾನೆ? ಇಷ್ಟು ದೊಡ್ಡ ಆಸ್ತಿ ಬೇಡ ಅನ್ನೋಷ್ಟು ದಡ್ಡಿ ಅಲ್ಲಪ್ಪ ನಾನು. ಇದು ಬರೀ ಉಡುಗೊರೆ ಅಲ್ಲ, ನಿಮ್ಮ ಆಶೀರ್ವಾದ. ಈ ನಾದಸ್ವರದಲ್ಲಿ ನಿಮ್ಮ ಉಸಿರು ತುಂಬಿದೆ. ಇದೇನಾದ್ರೂ ನನ್ನ ಜೊತೆ ಇದ್ರೆ ನೀವು ನನ್ನ ಜೊತೆ ಇದ್ದಾಗೆ. ಆದ್ರೆ ನನ್ನ ನೆನಪಿಗೆ ಅಂತ ನಿಮಗೇನು ಕೊಡ್ಲಿ ಅಪ್ಪ? ನಿನ್ನ ನೆನಪುಗಳನ್ನ ತುಂಬಿ ಬಂದಿದೆಯೇ ಕಂದ. ನಮ್ಮ ಮನೆ ತುಂಬ, ನಮ್ಮ ಬದುಕಿನ ತುಂಬ, ಅಷ್ಟು ಸಾಕು ನನಗೆ. ಯಾಕೆ ಕಂದ ಅಳ್ತಿದ್ಯಾ? ನಾನು ಸೂರ್ಯ ಅವ್ರನ್ನ ಮದ್ವೆ ಆದ್ರೆ ಇದೇ ಮನೇಲಿ ಇರ್ಬೇಕಾಗತ್ತೆ ಅಪ್ಪ. ಆಗ ದಿನ ನಿಮ್ಮನ್ನ ನೋಡಕ್ ಆಗಲ್ವಲ್ಲ. ಹಾಗಾದ್ರೆ ಸೂರ್ಯನ ಮನೆ ಹಳೆಯ ಮಾಡ್ಕೊಂಡ್ಬಿಡೋಣವಾ? ಬೇಡ ಅಪ್ಪ, ಇಷ್ಟು ದೊಡ್ಡ ಮನೆ. ಹೇಗೋ ರಂಗರಾವ್ ಅಂಕಲು ನಿಮ್ಮ ಸ್ನೇಹಿತರಲ್ಲ, ನೀವು ಅಮ್ಮನೇ ಬಂದು ನನ್ನ ಜೊತೆ ಇರ್ಬೋದಲ್ವಾ ಇಲ್ಲೇ? ಇದನ್ನೇ ನಿಮ್ಮ ಮನೆ ಅನ್ಕೊಂಡಿದ್ದಾಳೋ ಇಲ್ಲ ಧರ್ಮಛತ್ರ ಅಂದ್ಕೊಂಡಿದ್ದಾಳೋ? ಹೆಣ್ಣು ಕೊಟ್ಟು ಮನೆಗೆ ಅಪರೂಪಕ್ಕೊಮ್ಮೆ ಬಂದೋದ್ರೆ ಮರ್ಯಾದೆ ಕಂದ. ನಾವೇನು ಮಹಾದೂರ ಇರ್ತೀವಿ? ರಾತ್ರಿ ಬಸ್ ಹತ್ತಿದ್ರೆ ಬೆಳಗಿನ ಜಾವ ನಿನ್ನ ಕಣ್ಣು ಮುಂದೆ ಇರ್ತೀನಿ. ನೋಡ್ಬೇಕು ಅನಿಸ್ದಾಗಲೆಲ್ಲ ಒಂದು ಫೋನ್ ಮಾಡಿದ್ರೆ ಸಾಕು. ಅಪ್ಪ, ನಿಮ್ಮಿಂದ ನಾನು ಈ ಥರದ ಇನ್ನೊಂದು ಅಮೂಲ್ಯವಾದ ಉಡುಗೊರೆನ ನಿರೀಕ್ಷೆ ಮಾಡ್ಬೋದಾ? ಅಪ್ಪನ ಶಕ್ತಿಗೆ ನಿಲುಕೋದನ್ನೇ ಕೇಳೋದು ನೀನು. ಅದೇನು ಅಂತ ಕೇಳಮ್ಮ. ಅಪ್ಪ, ಸಂಜೀವಿನಿ ರಾಗ ನುಡಿಸಿ ಸೂರ್ಯ ಅವ್ರಿಗೆ ಹೋಗಿರೋ ಕಣ್ಣನ್ನ ವಾಪಸ್ ಬರೋ ಥರ ಮಾಡ್ಬೋದಾ? ಸಂಜೀವಿನಿ ರಾಗ ಆಯುಷ್ಯ ಇದ್ದು ಸಾಯೋ ಸ್ಥಿತಿಯಲ್ಲಿದ್ದವ್ರನ್ನ ಬದುಕಿಸೋ ರಾಗ. ಆ ರಾಗದಿಂದ ಸೂರ್ಯನಿಗೆ ಕಣ್ಣು ಬರ್ಬೋದು ಅನ್ನೋ ನಂಬಿಕೆನ ನಿನಗೆ? ನಂಬಿಕೆ ಅನ್ನೋದಕ್ಕಿಂತ ಸೂರ್ಯ ಅವ್ರನ್ನ ಈ ಸ್ಥಿತಿ ನೋಡೋದು ನನಗೆ ತುಂಬ ಕಷ್ಟ ಆಗ್ತಿದೆ ಅಪ್ಪ. ಪಾಪ, ಒಬ್ಬರೇ ಆರಾಮಾಗಿ ಓಡಾಡ್ಕೊಂಡಿದ್ರು. ಆದ್ರೆ ಇವತ್ತು ಒಬ್ಬರೇ ಮನೆ ಒಳಗಡೆ ಇರೋವಾಗಿದೆ. ಅವ್ರ ಜೀವನ ಪರ್ಯಂತ ಕೂಚಾಗ್ತಲೇ ಕೂತಿದ್ರು ಅವ್ರ ಹೆಂಡತಿಯಾಗಿ ಆರೈಕೆ ಮಾಡೋ ಮನಸ್ಥಿತಿ ನನಗಿದೆ. ಕೂಚಾಗ್ದಲ್ಲಿ ಕೂರಕ್ಕಾಗದೆ ಇರೋ ಅವ್ರ ಮನಸ್ಥಿತಿ ಬಗ್ಗೆನೂ ಚಿಂತೆ ಇದೆ ಅಪ್ಪ ನನಗೆ. ಆದಷ್ಟು ಬೇಗ ಅವರು ಕಣ್ ಕಾಣೋ ಥರ ಆಗಿ ಮುಂಚೆ ಥರ ಓಡಾಡ್ಕೊಂಡಿದ್ರೆ ನನಗೆ ಖುಷಿ. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಪ್ಪ. ಅಪ್ಪ, ತನ್ನ ಗಂಡನ ಉಳಿಸ್ಕೊಳ್ಳೋದಕ್ಕೋಸ್ಕರ ಯಮನ್ ಜೊತೆ ಹೋರಾಡಿ ಗೆದ್ದ ಸತಿ ಸಾವಿತ್ರಿ ಬಾಳಿ ಬದುಕಿರೋ ಮಣ್ಣು ನಮ್ದು. ಅದೇ ಥರ ಸೂರ್ಯ ಅವ್ರ ಕಣ್ ಸರಿ ಮಾಡುವಂಥ ವ್ರತ ಏನಾದರೂ ಇದ್ರೆ ಹೇಳಿ ಅಪ್ಪ. ಎಂಥ ಕಠಿಣ ವ್ರತ ಮಾಡೋದಕ್ಕೂ ನಾನು ಸಿದ್ಧ.
ನಿನ್ನಂಥ ಹೆಂಡತಿನ ಪಡೆಯೋದಕ್ಕೆ ಸೂರ್ಯ ತುಂಬ ಪುಣ್ಯ ಮಾಡಿದ್ನಮ್ಮ. ಆದ್ರೆ ನಿಮ್ಮಂತ ಗಂಡ ಪಡೆಯೋಕೆ ಅವಳು 7 ಜನ್ಮದ ಪಾಪ ಮಾಡಿದ್ಲು ಅಂತನೂ ಗೊತ್ತಿಲ್ಲ ಅವರಿಗೆ. ವ್ರತದ ಬಗ್ಗೆ ಅರ್ಚಕರನ್ನ ಕೇಳಿ ಹೇಳ್ತೀನಿ. ನಿನ್ನ ಮದುವೆ ಮುಗಿತಿದ್ದ ಹಾಗೆ ಸಂಜೀವಿನಿ ರಾಗನೂ ನೋಡಿಸ್ತೀನಿ. ಒಟ್ಟಲ್ಲಿ ಯಾವುದೋ ಒಂದರಿಂದ ಫಲಿಸಿ ಸೂರ್ಯನಿಗೆ ಕಣ್ಣು ಬಂದ್ರೆ ಸಾಕು. ಬರುತ್ತೆ ಅಲ್ವಾಪ್ಪ ಸೂರ್ಯ ಅವ್ರ ಕಣ್ಣು? ಸಂಜೀವಿನಿ ರಾಗ ನುಡಿಸಿ ಸೂರ್ಯ ಅವ್ರಿಗೆ ಹೋಗಿರೋ ಕಣ್ಣನ್ನ ವಾಪಸ್ ಬರೋ ಥರ ಮಾಡ್ಬೋದಾ? ಅವ್ರ ಜೀವನ ಪರ್ಯಂತ ಕೂಚಾಗ್ತಲೇ ಕೂತಿದ್ರು ಅವ್ರ ಹೆಂಡತಿಯಾಗಿ ಆರೈಕೆ ಮಾಡೋ ಮನಸ್ಥಿತಿ ನನಗಿದೆ. ಸೂರ್ಯ ಅವ್ರ ಕಣ್ ಸರಿ ಮಾಡುವಂತ ವ್ರತ ಏನಾದ್ರೂ ಇದ್ರೆ ಹೇಳಿ ಅಪ್ಪ. ಎಂತ ಕಠಿಣ ವ್ರತ ಮಾಡೋದಕ್ಕೂ ನಾನು ಸಿದ್ಧ. 2 ಮೈದು ಮಗು ಮನ್ಸು, ತಾಯಿ ಹೃದಯ, ಇಂಥ ಒಳ್ಳೆ ಹುಡುಗಿಗೆ ಮೋಸ ಮಾಡಕ್ ಹೊರಟಿದ್ದೀನಲ್ಲ, ಎಷ್ಟ್ರ ಮಟ್ಟಕ್ಕೆ ಸರಿ ಇಲ್ಲ. ಹಿರಣ್ಮೈಗೆ ಮೋಸ ಮಾಡಿದ್ರೆ ನನ್ನ ತಾಯಿಗೆ ಮೋಸ ಮಾಡಿದ ಹಾಗೆ. ನಾನು ಇಷ್ಟೊಂದು ಕ್ರೂರಿ ಆಗ್ಬಾರ್ದು. ಹಿರಣ್ಮಯಿ ಹತ್ರ ಎಲ್ಲ ಸತ್ಯ ಹೇಳ್ಕೊಂಡು ಶಿವಗೂ ಹಿರಣ್ಮಯಿಗೂ ಮತ್ತೆ ನಾನೇ ನಿಂತು ಮದ್ವೆ ಮಾಡಿಸ್ಬೇಕು. ಎಸ್ ಎಸ್. ಹಾಲ್ ಚೆಲ್ಲಿರೋ ಈ ಮೆಟ್ಲುಗಳನ್ನ ಸ್ವಚ್ಛ ಮಾಡೋದು ಯಾರು? ಅವ್ರಿಗೊಂದು ಪೊರ್ಕೆ ಕೊಡಿ. ಒಂದು ಬಕೆಟ್ ನೀರು ಕೊಡಿ. ಕೆಲಸ ಶುರು ಮಾಡಿ. ಯಾರಿಗೆ ಯಾರು ಇಲ್ರಿ, ಬಂಧುಗಳೆಲ್ಲ ಸುಳ್ರಿ. ಏಯ್ ಗಣೇಶ, ಯಾರಿಗೋಸ್ಕರ ಕಾಯ್ತಾ ಇದೀಯಾ? ಹಿರಣ್ಮಯಿಗೋಸ್ಕರನಾ? ಅವಳು ಬರಲ್ಲ ಕಣೋ, ನಮ್ಮನ್ನೆಲ್ಲ ಯಾಮಾರಿಸಿ ಹೊರ್ಟೋಗ್ಬಿಟ್ಲು. ನನ್ನ ಮಗ ಶಿವನ್ನ ಪ್ರೀತಿ ಮಾಡಿ ಬೇರೊಬ್ಬನ ಜೊತೆಲಿ ಮದುವೆ ಆಗ್ತಾ ಇದ್ದಾಳೆ. ಏಯ್ ಗಣೇಶ, ನೀನು ಅಂದ್ರೆ ನನ್ನ ತಮ್ಮ, ಬಂದು ಬಳಗ ಅಂತ ಬಡ ಕೊಚ್ಕೋತಿದ್ಲಲ್ಲ, ನಿನಗೆ ಬಂದು ಹೇಳಿದ್ಲ ಇನ್ನೊಬ್ಬನ ಮದುವೆ ಆಗ್ತಿರೋ ವಿಷಯ? ಇಲ್ಲ ಅಲ್ವಾ? ಹೇಳಲ್ಲ ಬಿಡು. ಅವಳ ಮನಸ್ಸಲ್ಲಿ ನೀನಾಗ್ಲಿ ನಾವಾಗ್ಲಿ ಯಾರು ಇಲ್ಲ. ಅವಳಿಗೆ ಶ್ರೀಮಂತರ ಮನೆ ಹುಡುಗನ ಮದುವೆ ಆಗಿ ಹಾಯಾಗಿರ್ಬೇಕು ಅನ್ನೋದು ಮಾತ್ರ ಅವಳ ಮನಸ್ಸಲ್ಲಿರೋದು. ಅದಕ್ಕೆ ಅವಳು ಇಷ್ಟು ದಿನ ನಿನ್ನತ್ರ ದೊಡ್ಡ ಡ್ರಾಮಾ ಮಾಡಿದ್ಲು. ಈಗ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಅಂದ್ಬಿಟ್ಟು ಎಲ್ರಿಗೂ ಬಿಟ್ಟೊಟ್ಟು ಹೋದ್ಲು. ಓ, ನಿನ್ನ ಹಿರಣ್ಮಯಿ ಬಗ್ಗೆ ಇದ್ದಿದ್ದಂಗೆ ಅಂದ್ರೆ ಕೋಪ ನಿಂಗೆ? ಮೂಕ ಪ್ರಾಣಿ ನೀನು. ನಿನ್ಗೆ ಇಷ್ಟು ಕೋಪ ಇರ್ಬೇಕಾದ್ರೆ ಅವ್ರು ಮಾಡಿರೋ ಅನ್ಯಾಯಕ್ಕೆ ನಮ್ಗೆ ಎಷ್ಟು ಕೋಪ ಬರಬೇಡ. ಆಗ್ತಿಲ್ಲ, ನನ್ನ ಕೈಲಾಗ್ತಿಲ್ಲ, ಎಲ್ಲ ಮುಗಿದೋಗ್ತಾ ಇದೆ, ಏನು ಮಾಡೋಕ್ಕಾಗ್ತಿಲ್ಲ. ನನ್ನ ಮಗ ಶಿವು ಇವತ್ತು ಅವಳು ಮರೆಯೋಕ್ಕಾಗದೆ ವಿಷ ಕುಡಿಯಕ್ಕೆ ಹೋಗಿದ್ದ.
ಅವರು ಆ ಹಿರಣ್ಮಯಿ ನನ್ನ ಮಗನ ಕಾಲ್ ಕಸ ಮಾಡಿ ಹೋದ್ಲು. ಅದ್ನೂರಿನ ಮದುವೆ ಆಗ್ತಾ ಇದ್ದಾಳೆ. ಏನು ಮಾಡಕ್ಕಾಗ್ತದೆ? ಏಯ್ ಗಣೇಶ, ನಿನಗೆ ಮದುವೆ ನಿಲ್ಸಕ್ ಆಗತ್ತಾ ಹೇಳೋ? ಆಗಲ್ಲ ಅಲ್ವಾ? ಆಗಲ್ಲ ನಿನ್ನ ಕೈಲಿ. ಆಗೋದಾದ್ರೆ ಹೋಗು, ಆ ಮದುವೆ ನಿಲ್ಸಿ ಹಿರಣ್ಮಯ್ಯಂಗೆ ಕರ್ಕೊಂಬ. ಹೋಗೋ. ಆಗಲ್ವಾ? ಆಗಲ್ಲ ನಿನ್ನ ಕೈಲಿ, ಆಗಲ್ಲ. ಆಗೋದಾದ್ರೆ ಹೋಗು, ಕರ್ಕೊಂಬ, ಹೋಗು ಹೋಗು. ಹೋಗ್ತಾ ಇದೆ, ಕರ್ಕೊಂಡ್ಬರುತ್ತೆ. ಹಿರಣ್ಮಯಿ ಅವರೇ, ನಿಮ್ಮ ಹತ್ರ ಒಂದು ವಿಷಯ ಮುಚ್ಚಿಟ್ಟಿದ್ದೀನಿ. ಏನದು? ಲೈಫಲ್ಲಿ ನಮ್ಮ ಅಮ್ಮ ಮತ್ತು ನನ್ನ ತಂಗಿನ ಬಿಟ್ಟರೆ ಬೇರೆ ಎಲ್ಲ ಹೆಣ್ಮಕ್ಳು ನನಗೆ ಭೋಗದ ವಸ್ತುಗಳು ಅಂದ್ಕೊಂಡಿದ್ದೆ, ನಿಮ್ಮನ್ನು ಕೂಡ. ಅದಕ್ಕೆ ನಿಮ್ಮ ಊರಿಗೆ ಬಂದಾಗ ನೀವು ಪೊರ್ಕೆ ಇಡ್ಸಿದ್ದನ್ನೇ ದೊಡ್ಡದಾಗಿ ತಗೊಂಡೆ. ಅದನ್ನು ಅಲ್ಲಿಂದ ಬರ್ತಿದ್ದಾಗೆ ಮರಿಬಹುದಿತ್ತು, ಆದರೆ ನಾನೀಗೂ ಅದಕ್ಕೆ ಜಾಗ ಮಾಡಿಕೊಡ್ಲಿಲ್ಲ. ಮೊದಲು ನಿಮ್ಗೆ ಅವಮಾನ ಮಾಡೋದಷ್ಟೇ ನನ್ನ ಗುರಿಯಾಗಿತ್ತು. ಅದಕ್ಕೆ ಖಡ್ಗದಲ್ಲಿ ಚೇಳಿಟ್ಕೊಟ್ಟೆ, ಪ್ರೋಗ್ರಾಮ್ ಅರ್ಧದಲ್ಲೇ ನಿಂತೋಗ್ಲಿ, ನಿಮ್ಗೆ ಅವಮಾನ ಆಗಲಿ ಅಂತ. ಆಗಲಿಲ್ಲ. ಆಮೇಲೆ ನಿಮ್ಮನ್ನು ಕೊಂದೇ ಬಿಡೋಣ ಅಂತ ಸುಪಾರಿ ಕೊಟ್ಟೆ. ಒಳ್ಳೆತನಂದು ಕೊಲ್ಲಕ್ಕಾಗತ್ತೇನ್ರಿ? ಹುಚ್ಚ ಅಲ್ವಾ ನಾನು? ಅಲ್ಲೂ ಸೋತೆ. ಆದರೆ ಸೋಲು ಒಪ್ಕೊಳ್ಳೋದಿಕ್ಕೂ ಒಂದು ಗಟ್ಸ್ಬೇಕಂತ, ಅದು ನನಗಿರಲಿಲ್ಲ. ಅದಕ್ಕೆ ನೀವು ಲವ್ ಮಾಡ್ತಿದ್ದಿದ್ದು ಶಿವನ ನಿಮ್ಮನ್ನು ದೂರ ಮಾಡಿ, ನಿಮ್ಮನ್ನು ಮದುವೆ ಆಗಿ ನಿಮ್ಮ ಲೈಫ್ ಲಾಂಗ್ ನರಳಿಸ್ಬೇಕು ಅಂತ ಅಂದ್ಕೊಂಡೆ. ಅದಕ್ಕೆ ನಾನು ಆಡಿದ ಮೊದಲನೇ ನಾಟಕನೇ ಈ ಕುರುಡ್ತನದ ನಾಟಕ. ನನ್ನ ಕಣ್ಣು ಸರಿಯಾಗಿ ಕಾಣಿಸುತ್ತೆ ಹಿರಣ್ಮಯಿ ಅವರೇ. ನಾನು ಹೇಗೆ ಇಲ್ಲಿಗೆ ಬಂದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೀನು ಯಾವಾಗ ಬಂದೆ? ನನ್ನ ಲೈಫಲ್ಲಿ ನಮ್ಮಮ್ಮ, ನನ್ನ ತಂಗಿ ಬಿಟ್ರೆ ಇನ್ ಎಲ್ಲ ಹುಡುಗಿರು ಭೋಗದ ವಸ್ತುಗಳು ಅಂತ ಹಿರಣ್ಮಯಿಗೆ ಹೇಳ್ತಿದ್ರಲ್ಲ, ಆಗ್ಲೇ ಬಂದೆ. ಹಿರಣ್ಮಯಿನ ನೀನ್ ಹೇಗೆಲ್ಲ ಯಾಮಾರಿಸ್ತಾ ಬಂದೆ ಅಂತ ಅವಳು ಕೇಳಿಸ್ಕೊಳ್ಳೇ ಇಲ್ಲ. ನೀನು ಪುಣ್ಯ. ಅವ್ರು ಕೇಳಿಸ್ಕೊಳ್ಳಿ ಅಂತಾನೆ ಹೇಳ್ತಿದ್ದೆ, ನೀನು ಯಾಕೆ ಅವಾಯ್ಡ್ ಮಾಡಿದೆ? ಅವಾಯ್ಡ್ ಮಾಡದೆ ಇದ್ರೆ ಮಣ್ಣು ಮುಗ್ತಾ ಇದ್ವಿ ಇಬ್ರು. ಇದ್ದಕ್ಕಿದ್ದಾಗೆ ಅವಳ ಹತ್ರ ಸತ್ಯ ಹೇಳೋ. ಈ ಹುಮ್ಮುತನಕ್ಕೆ ಕಾರಣ ಏನು? ಹಿರಣ್ಮಯಿ ಅವರು ಒಳ್ಳೆತನನೇ ಕಾರಣ. ಅವರು ಒಳ್ಳೆತನದಿಂದ